ಬಿಗ್ ಬಾಸ್ ಮನೆ ಅಥವಾ ಯಾವುದೇ ಒಂದು ಊರಿಗಾಗ್ಲಿ ಅಥವಾ ಯಾವುದೋ ಕೆಲ್ಸಕ್ಕೆ ಹೋಗಿದ್ರು ಕೂಡ ಒಂದೇ ವಾರಕ್ಕೆ ಎಲ್ಲದು ಅಡ್ಜಸ್ಟ್ ಆಗಲ್ಲ. ಬಿಕಾಸ್ ಅಲ್ಲಿ ನೋಡ್ದೇ ಇರೋ ಫೇಸ್ ಇದಾವೆ, ನೋಡದೇ ಇರೋ ಮನೆ ಅದು. ನಿಮ್ಗೆ ಒಂದೇ ಒಂದು ವಾರ ಸಾಕಾಗಿಲ್ಲ. ಒಂದು ವೇಳೆ ಅಲ್ಲೇ ಇದ್ದಿದ್ರೆ ನೀವ್ ಯಾವ ತರ ಜನರಿಗೆ ಹತ್ರ ಆಗ್ತಿದ್ರಿ, ಏನ್ ಕೊಡ್ತಾ ಇದ್ರಿ ಜನರಿಗೆ ಬಿಗ್ ಬಾಸ್ ನೋಡೋರಿಗೆ? ಐ ಥಿಂಕ್ ಇನ್ನೂ ಜಾಸ್ತಿ ಲೈವ್ ಕಮೆಂಟ್ರಿ ಬರ್ತಾ ಇತ್ತು. ಅಲ್ಲಿ ಮನೇಲಿ ಏನೇನ್ ಆಗ್ತಾ ಇದೆ ಅನ್ನೋದು ಲೈವ್ ಕಮೆಂಟ್ರಿ ನಡೀತಾ ಇತ್ತು. ಅಲ್ಲೇ ಸೈಡ್ ಬೈ ಸೈಡ್ ಯಾರಾದ್ರೂ ಏನಾದ್ರು ಮಾತಾಡಿದಾಗ ಯಾವ ತರ ರಿಯಾಕ್ಷನ್ ಬರೋದು ಅಂತ 2 ಟೈಪ್ ಇರುತ್ತೆ. ಅವರು ಆಕ್ಟ್ ಮಾಡೋರು, ನಾವು ರಿಯಾಕ್ಟ್ ಮಾಡೋರು. ಸೊ ರಿಯಾಕ್ಷನ್ ಯಾವ ತರ ಜೋರಾಗಿ ಬರ್ತಾ ಇತ್ತು ಅಂತ ಅದು ಬೇರೆ ಬರ್ತಾ ಇತ್ತು. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಾನು ಸ್ಟ್ಯಾಂಡ್ ತಗೋಬೇಕು ಅಂತ ಬಂದಾಗ ಇನ್ನು ಸ್ವಲ್ಪ ವೋಕಲ್ ಆಗಿ, ಅಂದ್ರೆ ತುಂಬಾ ಜನ ಹೇಳೋ ರೀತಿ ಧ್ವನಿಯನ್ನ ಸ್ವಲ್ಪ ಜೋರ್ ಮಾಡಿ ಮಾತಾಡ್ತಾ ಇದ್ದೆ ಅಂತ ಅಷ್ಟೇ. ಮೇ ಬಿ ಅದೇ ವರ್ಕೌಟ್ ಆಗೋದು. ಸೊ ಸ್ವಲ್ಪ ಕೆಲವು ಜಾಗಗಳಲ್ಲಿ ಧ್ವನಿಯನ್ನ ಜೋರ್ ಮಾಡಿ ಮಾತಾಡ್ತಾ ಇದ್ದೆ ಅಂತ. ಸೊ ಈ 3 ವಿಚಾರಗಳಿದ್ರೆ ಸದ್ಯಕ್ಕೆ ಸಾಕಲ್ಲಿ ಉಳ್ಕೊಳಕ್ಕೆ. ಅದ್ ಬಿಟ್ಟು ಟಾಸ್ಕ್ ಚೆನ್ನಾಗಿ ಆಡ್ಬೇಕು. ಟಾಸ್ಕ್ ಎನಿವೇ ಅದು ಫಿಸಿಕಲ್ ಇರೋದು. ಸೊ ಅದೇನ್ ನಂಗೆ ಪ್ರಾಬ್ಲಮ್ ಇಲ್ಲ. ಸೊ ಇದು 3 ಮೇನ್ ನಂಗೆ. ಬಿಗ್ ಬಾಸ್ ಅಂದ್ರೆ ಒಂದ್ ಕಡೆ 50 ಲಕ್ಷ ಕ್ಯಾಶು, ಇನ್ನೊಂದು ಕಡೆ ಫೇಮಸ್. ನಾವು ಆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಒಂದ್ 3 ತಿಂಗಳು ಅವ್ರದ್ದೇ ಹವಾ ಇರುತ್ತೆ ಎಲ್ಲಾ ಕಡೆನು. ಸೊ ಇಷ್ಟು ಇಟ್ಕೊಂಡಾಗ ಯಾರು ನಿಮಗ್ ಬಿಟ್ಕೊಡಕ್ ಇಷ್ಟಪಡ್ತಾರೆ? ಯಾರು ಬಿಟ್ಕೊಡಲ್ಲ. ನೀವ್ ಹೇಳ್ದಂಗೆ ಜನ ನಾವು ಅಲ್ಲಿರೋ ಜನ ಮಾತಾಡ್ಸಕ್ ಹೋದ್ರು ನಮ್ ಜೊತೆ ಬೆರಿತಾ ಇರ್ಲಿಲ್ಲ ಅಂತ. ಸೊ ನಿಮ್ಗೆ ಅವಾಗ್ಲೇ ಅರ್ಥ ಆಗಿ ನೀವೇನಾದ್ರು ಚೇಂಜಸ್ ಮಾಡ್ಕೊಬೋದಿತ್ತ? ಅಂದ್ರೆ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಿತ್ತು? ಅವ್ರು ಇಷ್ಟಪಡುವ ಹಾಗೆ ನಾವು ಇರ್ಬೇಕಿತ್ತ? ನಾನು ಅವಾಗ್ಲೇ ಇಮ್ಮಿಡಿಯೇಟ್ ಆಗಿ ಮೇ ಬಿ ಜೋರಾಗಿ ಕೂಗುವಂಥದ್ದು ಮಾಡ್ಬೇಕಿತ್ತು ಅಂದ್ರೆ, ಅದು ಸ್ವಲ್ಪ ಮೈಂಡ್ ಸೆಟ್ ತುಂಬಾ ಚೇಂಜ್ ಆಗ್ಬೇಕು ಅದಕ್ಕೋಸ್ಕರ ನಾನು. ಜೆನ್ಯೂನ್ ಆಗಿ ಒಬ್ಬ ವ್ಯಕ್ತಿ ಮೇಲೆ ಜೋರ್ ಮಾಡ್ಬೇಕು ಅನ್ನುವಂತಹ ಒಂದು ಅವಕಾಶನೇ ಬಂದಿಲ್ಲ. ನಾನು ಬಟ್ಲು ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೂಗುವಂತ ವ್ಯಕ್ತಿ ಅಲ್ವೇ ಅಲ್ಲ. ನನ್ನ ಎಷ್ಟೋ ಐಡಿಯಲ್‌ಗಳನ್ನ ಹೊಡೆದಾಕ್ಬಿಟ್ಟು ಆ ರೀತಿ ಮಾಡ್ಬೇಕಾಗತ್ತೆ ನಾನು. ಆಂಡ್ ಐ ಆಮ್ ನಾಟ್ ಆಕ್ಟಿಂಗ್ ಇದೆಲ್ಲ ಮಾಡಿದೀನಿ ನಾಟಕಗಳೆಲ್ಲ ಚಿಕ್ಕ ವಯಸ್ಸಲ್ಲಿ. ಬಟ್ ನಾನು ಆ ಲೆವೆಲ್ ಪ್ರೊಫೆಷನಲ್ ಆಕ್ಟರ್ ಅಲ್ಲ. ಪಟ್ ಅಂತ ನನ್ನ ಕ್ಯಾರೆಕ್ಟರೇ ಚೇಂಜ್ ಮಾಡಕ್ಕೆ. ಇರೋನು ಇದ್ದಿದ್ದಂಗೆ ಮೊಖ ಕೊಡ್ದಂಗೆ ಹೇಳ್ತೀನಿ. ವೆನ್ ಇಟ್ಸ್ ರಿಕ್ವೈರ್ಡ್ ಹೇಳ್ತೀನಿ. ಇಲ್ಲ ಅಂದ್ರೆ ನಾನು ಸುಮ್ನಿರ್ತೀನಿ ಅಷ್ಟೇ. ಸೊ ಮೇ ಬಿ ಅಲ್ಲೇ ನಂಗೆ ಏಟ್ ವಾಪಸ್ ಬಿದ್ದಿದ್ದು ಅನ್ಸುತ್ತೆ. ಓವರ್ ಆಕ್ಟಿಂಗ್ ಒಂದ್ ಮಾಡಿಲ್ಲ ಅಂತ. ಓಕೆ. ನೀವ್ ಹೇಳ್ದಂಗೆ ಓವರ್ ಆಕ್ಟಿಂಗ್ ಮಾಡಿಲ್ಲ, ಡ್ರಾಮಾ ಮಾಡಕ್ ಬರಲ್ಲ, ಹಂಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ಅಂತ. ನೀವು ಈ ಹಿಂದೆಲ್ಲ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಏನಾದ್ರು ಗೊತ್ತಿತ್ತಾ? ಬಿಗ್ ಬಾಸ್ ಹೆಂಗಿರ್ಬೇಕು ಅಂತ? ಹೌದು ಗೊತ್ತಿತ್ತು. ಬಿಗ್ ಬಾಸ್ ಹೆಂಗಿರ್ಬೇಕಂತ ಗೊತ್ತಿತ್ತು. ಬಿಗ್ ಬಾಸ್ ಅಲ್ಲಿ ಎಷ್ಟೋ ಜನ ಸೈಲೆಂಟ್ ಆಗಿರೋ ವ್ಯಕ್ತಿಗಳು ಉಳ್ಕೊಂಡಿದ್ದಾರೆ. ಒಂದ್ 2-3 ವಾರ ಇದ್ರು ಅಂತಾನು ಗೊತ್ತಿತ್ತು ನಂಗೆ. ಹೆಂಗೆ ಇವ್ನು ಸೈಲೆಂಟ್ ಆಗಿದ್ದಾನೆ, ಇವ್ನು ಮಾತ್ರ ಹೆಂಗೆ 2-3 ವಾರ ಇದ್ದ ಈ ಸೀಸನ್ ಅಲ್ಲಿ ಅನ್ಸ್ದಾಗ, ಎಲ್ಲೊಂದ್ ಕಡೆ ಅದು ಫ್ರೆಂಡ್‌ಶಿಪ್ ನಾಮಿನೇಷನ್ ಅದು ಬರುತ್ತೆ. ಬಿಕಾಸ್ ನಾಮಿನೇಟ್ ಮಾಡೋರು ಅವ್ರೇ. ವೋಟ್ ಮಾಡೋದು ಲಾಸ್ಟ್ ಅಲ್ಲಿ ಜನ. ಸೊ ಅದೆಲ್ಲ ನೋಡ್ದಾಗ ನಂಗೆ ಗೊತ್ತಿತ್ತು ಯಾವ ತರ ಹೆಂಗ್ ಆಡ್ಬೇಕು ಅಂತ. ಬಟ್ ನಾನು ಅವ್ರ ತರನೇ ಇರ್ಬೇಕಿತ್ತು ಅಂತ ಇರ್ಲಿಲ್ಲ. ಐ ವಾಂಟೆಡ್ ಟು ಕ್ರಿಯೇಟ್ ಅ ನ್ಯೂ ಫೇಸ್. ಸ್ವಲ್ಪ ಸೆನ್ಸಿಬಿಲಿಟಿನ ಇಂಟ್ರೊಡ್ಯೂಸ್ ಮಾಡೋಣ ಆ ಶೋನಲ್ಲಿ. ಯಾವ ತರ ಇರುತ್ತೆ, ಯಾವ ತರ ತೋರಿಸಬಹುದು ಅಂತ. ಆ ಥರದ್ದು ಅನ್ಕೊಂಡೆ. ಬಿಕಾಸ್ ನಾನು ಒಬ್ಬ ನೆಕ್ಸ್ಟ್ ಚಂದನ್ ಶೆಟ್ಟಿ ಅಥವಾ ನೆಕ್ಸ್ಟ್ ಕುರಿ ಪ್ರತಾಪ್ ಅಥವಾ ನೆಕ್ಸ್ಟ್ ಹುಚ್ಚ ವೆಂಕಟ್ ಆಗ್ಬೇಕಂತ ಆಸೆ ಇರಲಿಲ್ಲ. ನೆಕ್ಸ್ಟ್ ಅಮಿತ್ ಆಗೋಣ ಅಂತ ಆಸೆ ಇತ್ತು. ನನ್ನ ವ್ಯಕ್ತಿತ್ವ ಆಚೆ ಕಾಣಿಸ್ಕೊಳ್ಳಿ, ನನ್ನನ್ನು ಹಿಡ್ಕೊಂಡು ಕಂಪೇರ್ ಮಾಡ್ಲಿ ಜನ ಅಂತ ಆಸೆ ಇತ್ತು. ಅದೊಂದು ಆಗಿಲ್ಲ. ಐ ಕುಡಂಟ್ ಬಿಕಮ್ ದ ಆ ಮನೆಯಲ್ಲಿ. ಈಗ ನೀವು ಹೇಳಿದಕ್ಕೆ ನನ್ಗೆ ಹೌದು ಅನಿಸ್ತು. ಬಟ್ ಒಂದು ಪ್ರಶ್ನೆ ಏನಂದ್ರೆ, ನೀವು ಸುದೀಪ್ ಸರ್‌ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಬಗ್ಗೆ ತುಂಬಾ ಚೆನ್ನಾಗಿ ಕೇಳಿದ್ರಿ. ಅದೇ ತುಂಬಾ ವೈರಲ್ ಆಗಿತ್ತು. ಅಂಡ್ ಸುದೀಪ್ ಸರ್ ಇನ್ನೊಂದು ಇಂಟರ್ವ್ಯೂನಲ್ಲಿ ಒಂದು ಹೇಳಿದ್ರು, ಕಂಟೆಸ್ಟೆಂಟ್‌ಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಕರೆಕ್ಟ್ ಅದೇ ಚಂದನ್ ಶೆಟ್ಟಿ ಆಗೋಕೆ ಟ್ರೈ ಮಾಡ್ತಾರೆ. ಅದೇ ಪ್ರತಾಪ್ ಆಗಕ್ಕೆ ಟ್ರೈ ಮಾಡ್ತಾರೆ ಅಂತ. ಬಟ್ ಇಲ್ಲಿ ನಿಮ್ಗೆ ಏನ್ ಸಿಕ್ತು ಹಾಗಾದ್ರೆ ನ್ಯಾಯ? ನೀವು ಅಮಿತ್ ಆಗಕ್ಕೆ ಹೊರಟಾಗ? ಏನು ಸಿಕ್ಕಿಲ್ಲ. ಮೇ ಬಿ ಅಮಿತ್ ಆಗಿ ನಾನು ಅಲ್ಲಿ ಹೋಗಿ ಕುತ್ಕೊಂಡಾಗ, ನನ್ನ ನಿಜ ಜೀವನದ ವ್ಯಕ್ತಿತ್ವ ನಾನು ಇಟ್ಕೊಂಡು ಅಲ್ಲಿ ಕುತ್ಕೊಂಡಾಗ, ಆ ವೇದಿಕೆ ನನ್ನದಲ್ಲ ಅಂತ ಅನ್ಸ್ತು. ಬಿಕಾಸ್ ಅವ್ರು ನನ್ನ ಅಷ್ಟು ಬೇಗ ಕಳಿಸ್ಬಿಟ್ರಲ್ಲ. ನಂಗೆ ಈಗಲೂ ಅನ್ಸುತ್ತೆ ಎಷ್ಟೋ ಜಾಗಗಳಲ್ಲಿ. ಹೌದು, ನಂಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಕೆಲವೊಂದು ಜಾಗಗಳಲ್ಲಿ ಅವ್ರಿಗೂ ಲಾಸ್ ಆಗಿದೆ. ಇಟ್ ಇಸ್ ದೇರ್ ಲಾಸ್ ಆಲ್ಸೋ. ಸೊ ಇರ್ಲಿ, ಇಟ್ಸ್ ಓಕೆ. ಮ್ಯೂಚುವಲ್ ಲಾಸ್ ಅದು. ಅಂದ್ರೆ ಅಮಿತ್‌ನ ಕಳ್ಕೊಂಡ್ರು. ನನ್ನನ್ನ ಕಳ್ಕೊಂಡಿದ್ದು ಅವ್ರ ಲಾಸ್ ಕೂಡ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಇರ್ಲಿ, ಅದು ಕೂಡ ಇಂಪಾರ್ಟೆಂಟ್. ಹೇಗೆ? ಐ ಥಿಂಕ್ ನನ್ನಲ್ಲಿರುವಂತಹ ಪೊಟೆನ್ಷಿಯಲ್ ಅಲ್ಲಿ ಎಷ್ಟೋ ಜಾಗಗಳಲ್ಲಿ, ಎಷ್ಟೋ ವಿಷಯಗಳಿಗೋಸ್ಕರ ಸ್ಟ್ಯಾಂಡ್ ತಗೊಂತಾ ಇದ್ದೆ. ತುಂಬಾ ಜನ ಬೇರೆ ಬೇರೆ ತರದ ಕೆಟ್ಟ ರೀತಿನಲ್ಲಿ ಕಮೆಂಟ್ ಮಾಡಿಬಿಟ್ಟು ಕ್ಯಾಶುಯಲ್ ಆಗಿ ನಕ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ. ಅಂಥವ್ರ ಜೊತೆ ಕುತ್ಕೊಂಡ್ ಮಾತಾಡಿದೀನಿ ಸೆನ್ಸಿಬಲ್ ಆಗಿ. ಬಟ್ ಜಗಳ ಆಡ್ಬಿಟ್ಟು ಮಾತಾಡಲ್ಲ. ಮೇ ಬಿ ಇನ್ನೂ ಸ್ವಲ್ಪ ಜೋರಾಗಿ ಜಗಳ ಆಡಿದ್ರೆ ಇವ್ನು ಏನಕ್ಕೆ ಸ್ಟ್ಯಾಂಡ್ ತಗೊಂತಾ ಇದ್ದಾನೆ ಅಂತ ಜನರಿಗೆ ಗೊತ್ತಾಗ್ತಾ ಇತ್ತು. ಅಂಡ್ ಜನರಿಗೆ ನಾನು ಯಾವ ತರದ ವ್ಯಕ್ತಿ ಅಂತ ಕೂಡ ಗೊತ್ತಾಗ್ತಾ ಇತ್ತು. ಮೇ ಬಿ ಅದೆಲ್ಲ ನಡೀತಾ ಇತ್ತು. ಒಂದ್ಸಲ ನಾನು ಸ್ಟ್ಯಾಂಡ್ ತಗೊಂಡು ಇದೆಲ್ಲ ಮಾಡಿದಾಗ ಜನರಿಗೆ ಗೊತ್ತಾದಾಗ, ಓ ಇವ್ನು ಸ್ವಲ್ಪ ಜೋರಿದ್ದಾನೆ ಅಂದಾಗ, ನಾನು ಹೇಳೋ ಮಾತೆಲ್ಲ ಕೇಳಿಸ್ಕೊಳಕ್ ಶುರು ಮಾಡ್ತಾ ಇದ್ರು. ಬಿಕಾಸ್ ಫಸ್ಟ್ ವೀಕ್, ಸೆಕೆಂಡ್ ವೀಕಲ್ಲಿ ಕೆಲವು ಜನ ಹೋಗ್ಬಿಡ್ತಾರಲ್ವ, ಜನ ಕಮ್ಮಿ ಆಗ್ತಾ ಇದ್ದಂಗೆ ಮಾತನ್ನ ಕೇಳಿಸ್ಕೊಳಕ್ ಶುರು ಮಾಡ್ತಾರೆ. ಅಲ್ಲಿ ಯಾವಾಗ ಬಂತು ಅದು ನಮ್ಮ ಫೋರ್ಟೆ. ಅದು ನಮ್ಮ ಅಲ್ಲಿಂದ ನಾವು ನೋಡ್ಕೊಂತೀವಿ ಅಂತ. ಈ ಫಸ್ಟ್ ವೀಕ್ ಒಂದು ಸೇಫ್ ಆಗಿ ಆಟ ಆಡ್ಬಿಡಿದ್ರೆ, ಸೇಫ್ ಆಗಿ ಉಳ್ಕೊಂಡಿದ್ರೆ, ಇನ್ನು ಮುಂದೆ ಈಸಿ ಆಗ್ಬಿಡ್ತಾ ಇತ್ತು ಅಂತ. ಅದೊಂದು ನಂಗೆ ಪ್ರಾಬ್ಲಮ್ ಆಯ್ತು ಫಸ್ಟ್ ವೀಕಲ್ಲಿ.